ರಾಧಿಕಾ, ಮಗು ಇಲ್ಲ ಅನ್ನೋ ಬೇಜಾರಿಲ್ಲ ನಿಂಗೆ? ಇನ್ನೊಂದೆರಡು ದಿನ ಅಲ್ಲೇ ಇದ್ರೆ ನಿಂಗೇನು ಸಮಸ್ಯೆ ಇಲ್ಲ ಅಲ್ವಾ? ಏನು ಹೇಳ್ತಿದ್ಯಾ ನೀನು? ನೋಡಿದ್ರೆ ಗೊತ್ತಾಗ್ತಾ ಇದೆ. ಮೊದಲೆಲ್ಲ ಹೇಗಿರ್ತಾ ಇದೆ, ಮಗು ಒಂದು ಸ್ವಲ್ಪ ಹೊತ್ತು ಹತ್ತಿರ ಸಾಕು ಒದ್ದಾಡ್ಬಿಡ್ತಾ ಇದೆ. ಆದ್ರೆ ಈಗ ಎಷ್ಟು ಬದಲಾಗಿದೆಯಾ? ನಿಜ ಹೇಳ, ಮಗುಗೇನೋ ಆಗಿರೋ ಹಾಗೆ ಕೆಟ್ಟ ಕನ್ಸು ಬಿತ್ತು ನನಗೆ. ಆದಷ್ಟು ಬೇಗ ಹೋಗಿ ಮಗುನ ಕರ್ಕೊಂಡು ಬಂದ್ಬಿಡು. ಎರಡು ದಿನ ಅಂತ ತಾನೇ ನೀನು ಹೇಳಿದ್ದು. ನೋಡು, ಇವತ್ತು ಸಂಜೆ ಹೊರಟ್ರೆ ನಾಳೆ ಬೆಳಿಗ್ಗೆ ನೀನು ಹೋಗಿ ಕರ್ಕೊಂಡು ಬಂದ್ಬಿಡ್ಬೋದು. ಹೋದ್ರಾಯ್ತು ಬಿಡು, ಯಾಕೆ ನಿಂಗೆ ಇಷ್ಟೊಂದು ಆತಂಕ? ನಾನು ಆಗಲೇ ಅವ್ರಿಗೆ ಫೋನ್ ಮಾಡಿದ್ದೆ, ಕೃಷ್ಣನ್ ಯೋಗಕ್ಷೇಮ ವಿಚಾರಿಸಿದ್ದೆ. ಸರಿ, ಹಾಗಾದರೆ ನಾನು ಅವ್ರ ಹತ್ರ ಮಾತಾಡ್ತೀನಿ, ಫೋನ್ ಮಾಡಿಕೊಡು. ಅಯ್ಯೋ, ಹಳ್ಳಿ ಅಲ್ವಾ ರಾಧಿಕಾ, ಅದಕ್ಕೆ ನೆಟ್ವರ್ಕ್ ಸಿಗ್ತಾಯಿಲ್ಲ, ಫೋನ್ ಕಟ್ಟಾಯಿತು. ಹೋಗ್ಲಿ ಬಿಡು, ನೀನು ಯಾಕೆ ಅಷ್ಟು ಬೇಜಾರು ಮಾಡ್ಕೋತಾ ಇದೆಯಾ? ನಿಗೊಂದು ವಿಚಾರ ಗೊತ್ತಾ? ನಾನು ಆ ಮನೇಲಿದ್ನಲ್ಲ, ನಿನ್ನ ಮಗ ಅಷ್ಟು ಹೊತ್ತು ತುಟಿಕ್ ಪಿಟ್ಟಿಕ್ ಅಂದಿಲ್ಲ ಗೊತ್ತಾ? ಆಟ ಆಡಿದ್ದೆ ಆಡಿದ್ದು, ಕೇಕೆ ಹಾಕಿದ್ದು, ನಕ್ಕಿದ್ದು. ಏನು ಮಜಾ ಮಾಡ್ತಾನೆ ಗೊತ್ತಾ ನಿನ್ನ ಮಗ? ನನಗಂತೂ ನೋಡೋದಕ್ಕೆ ಎರಡು ಕಣ್ಣು ಸಾಲದು. ಆದರೂ ನನ್ನ ಮಗು ನನ್ನ ಜೊತೆ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ನನ್ನ ಮಗ ಅವ್ರ ಜೊತೆ ಹೊಂದ್ಕೊಂಡಿದ್ದಾನೆ, ಅವರು ಅಷ್ಟೇ ತುಂಬ ಪ್ರೀತಿಸ್ತಾರೆ. ಇದೆಲ್ಲ ಸರಿ, ಆದರೆ ಎಷ್ಟು ದಿನ ಅಂತ ಚಿಕ್ಕ ಮಗುನ ಅಲ್ಲೇ ಬಿಡೋಕ್ಕಾಗತ್ತೆ ಹೇಳು? ಇನ್ನೊಂದು 2 ದಿನ ಇರಲಿ ಬಿಡು, ಏನು ಅರ್ಜೆಂಟ್ ಇದೆ? ನಾನು ಹೇಳಿದ್ನಲ್ಲ, ಆ ಮನೇಲಿ ನಿನ್ನ ಮಗ ತುಂಬ ಖುಷಿಯಾಗಿರ್ತಾನೆ. ಅಯ್ಯೋ, ನಿಂಗೆ ಗೊತ್ತಾ, ನಾವು ಹೋದ ತಕ್ಷಣ ಅಲ್ಲಿ ಮನೆ ತುಂಬ ಗೊಂಬೆಗಳನ್ನ ಹರಡ್ಕೊಂಡಿದ್ರು. ನಿನ್ನ ಮಗ ಹೇಗೆ ಆಡೋದಕ್ಕೆ ಶುರು ಮಾಡ್ದ ಗೊತ್ತಾ? ನೋಡೋದಕ್ಕೆ ಎರಡು ಕಣ್ಣು ಸಾಲದು. ಅದಕ್ಕೆ ಇನ್ನೊಂದು 2 ದಿನ ಇದ್ರೆ ಏನು ಸಮಸ್ಯೆ? ಏನು ಒಳ್ಳೆ ದಡ್ಡನ್ ಥರ ಮಾತಾಡ್ತಿದ್ಯಾ ನೀನು? ಪಾಪ ಚಿಕ್ಕ ಮಗು ಅದು, ಅದಕ್ಕೇನಾದರೂ ಬೇಕಾದ್ರೆ ಅವ್ರಿಗೇನು ಅರ್ಥ ಆಗುತ್ತೆ? ಅದು ರಾಧಿಕಾ, ನೋಡು, ನೀನೀಗೇನು ಮಾತಾಡಬೇಡ. ಸಂಜೆ ಹೋಗಿ ಮಗುನ ಕರ್ಕೊಂಬರ್ತಿದ್ಯಾ ಅಷ್ಟೇ. ಯಾಕೆ ಕಣ್ಣಲ್ಲಿ ನೀರು? ನಾನು ಸ್ವಲ್ಪ ಜೋರಾಗಿ ಮಾತಾಡಿದ್ದಕ್ಕೆ ಬೇಜಾರಾಯ್ತಾ? ಅಯ್ಯೋ, ಹಾಗೇನಿಲ್ಲ. ನಿನ್ನ ಮಗನ ಮೇಲೆ ಅವರಿಟ್ಟಿರೋ ಪ್ರೀತಿನ ನೆನೆಸ್ಕೋತಾ ಇದ್ದೆ ಅಷ್ಟೇ. ನಿನ್ನ ಮಗ ಇಲ್ಲಿರೋದಕ್ಕಿಂತ ಆ ಮನೇಲಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಕಣ್ ತುಂಬಂತ ಅಷ್ಟೇ. ಮನುಷ್ಯ ಪ್ರೀತಿಗೋಸ್ಕರ ಎಷ್ಟು ಹಂಬಲ್ಸ್ತಾನಲ್ವಾ? ಹೋಗ್ಲಿ ಬಿಡು, ನಾನು ಕರ್ಕೊಂಡ್ಬರ್ತೀನಿ. ನೀನು ಹೇಳ್ತಿರೋದು ನನಗೆ ಅರ್ಥ ಆಗ್ತಿದೆ, ಆದರೆ ಚಿಕ್ಕ ಮಗುನ ದಿನಗಟ್ಲೆ ಅಲ್ಲಿ ಬಿಟ್ಟಿರೋದು ಸರಿ ಅಲ್ಲ ಅಲ್ವಾ? ನಿನಗೆ ಅರ್ಥ ಆಗುತ್ತೆ ಅನ್ಕೋತೀನಿ. ಸರಿ, ಇವತ್ತು ಸಂಜೆ ಹೋಗ್ತೀನಿ ಅಥವಾ ನಾಳೆ ಹೊರಡ್ತೀನಿ, ಆಯಿತಾ? ನಾಳೆ ಬೆಳಿಗ್ಗೆ ಮಗು ಇಲ್ಲಿದ್ರೆ ಚೆನ್ನಾಗಿರುತ್ತೆ. ಇವತ್ತು ಸಂಜೆನೇ ಹೊರಟ್ಬಿಡು, ಬೇಕಾದ್ರೆ ನಾನು ನಿನ್ನ ಜೊತೆ ಬರ್ತೀನಿ. ಹಾಂ? ಅಯ್ಯೋ ಬೇಡ, ನಾನು ಕರ್ಕೊಂಡ್ಬರ್ತೀನಿ. ಅಲ್ಲ, ನೀನೇ ಹೇಳಿದ್ದೆ ಮುಂದಿನ ಸಲ ಹೋಗುವಾಗ ನಿನ್ನೂ ಕರ್ಕೊಂಡು ಹೋಗ್ತೀನಿ ಅಂತ. ನಾ ಅಮ್ಮಂಗೆ ಹೇಳಿ ಬರ್ತೀನಿ. ಅಯ್ಯೋ ಬೇಡ, ನಾನು ಹೇಳಿದ್ದೆ, ಬಟ್ ಈ ಸಲ ನಾನು ಹೋಗ್ತೀನಿ. ನೆಕ್ಸ್ಟ್ ಟೈಮ್ ನಿನ್ನ ಕರ್ಕೊಂಡು ಹೋಗ್ತೀನಿ, ಆಯಿತಾ? ಸರಿ, ಇವತ್ತು ಸಂಜೆನೇ ಹೊರಡ್ತೀವಿ ತಾನೆ? ಸರಿ.